ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಬಂದು ನಾವು ಝೂಗೆ ಹೋಗಿದ್ದಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ. ಆ ಪ್ಲೇಸ್ನ ವಿಡಿಯೋ ಇದಾಗಿರುತ್ತೆ. ಹೋಗ್ತಾನೆ ಟೈಮ್ ಆಗೋಗಿತ್ತು ಅಂತ ಹೇಳಿ ಇಲ್ಲಿ ಒಂದು ದಕ್ಷಿಣ ಕಾಶಿ ಅನ್ನೋ ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಇಲ್ಲಿರೋರೆಲ್ಲ ಅಪ್ಪು ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್ ಅಂತ ಅನಿಸುತ್ತೆ. ಇಲ್ಲಿನ ಹೋಟೆಲ್ಗಳಲ್ಲಿ ಗಂಧದ ಗುಡಿ ಹೋಟೆಲ್ ಮತ್ತು ದಕ್ಷಿಣ ಕಾಶಿ ಎರಡು ಕಡೆನೂ ನಾವು ಪುನೀತ್ ರಾಜ್ಕುಮಾರ್ ಸರ್ ಆ್ಯಂಡ್ ರಾಜ್ಕುಮಾರ್ ಸರ್ ಅವರ ಫೋಟೋವನ್ನು ನೋಡ್ಬೋದು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಈ ಕಡೆ ಟ್ರಿಪ್ಗೆ ಹೋದರೆ ಈ ಹೋಟೆಲ್ಗೆ ಮಸ್ಟ್ ವಿಸಿಟ್ ಮಾಡಿ. ತುಂಬಾ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಊಟ ಎಲ್ಲ ಮಾಡಿಕೊಂಡು ಒಂದಷ್ಟು ತರಲೆ ತಮಾಷೆಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲ್ ಕಡೆ ಹೊರಟ್ವಿ. ಯಾವ ಟೆಂಪಲ್ ಅಂತ ಇನ್ನು ಮುಂದೆ ಹೇಳ್ತೀನಿ. ಹೋಟೆಲ್ಗೆ ಬಂದ್ವಿ, ಊಟ ಮಾಡಿದ್ವಿ. ಹೋಟೆಲಲ್ಲಿ ಊಟ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದು KR ಪೇಟೆ ತಾಲೂಕಲ್ಲಿರುವಂಥ ಕಲ್ಲಹಳ್ಳಿಯಲ್ಲಿರುವಂಥ ಶ್ರೀ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಾನು ಈ ದೇವಾಲಯಕ್ಕೆ 3ನೇ ಬಾರಿ ಹೋಗ್ತಾ ಇದ್ದೀನಿ. ಒಮ್ಮೆ ನಮ್ಮ ಅಜ್ಜಿ ತಾತ ಮತ್ತು ನನ್ನ ಗಂಡ ಮತ್ತು ಅಮ್ಮನ ಜೊತೆ ಹೋಗಿದ್ದೆ. ಇನ್ನೊಮ್ಮೆ ನಮ್ಮ ಆ್ಯನಿವರ್ಸರಿಲಿ ಹೋಗಿದ್ದೆ. ಇದು 3ನೇ ಸರಿ ಹೋಗ್ತಿರುವಂಥದ್ದು. ನೀವೆಲ್ಲ ಯಾರು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಆಗ್ತಾ ಇಲ್ಲ, ಹೊಸ ಭೂಮಿ ಖರೀದಿಸಬೇಕಾ, ನಿಮ್ಮ ಈ ಸಮಸ್ಯೆಗೆ ಈ ದೇವಾಲಯಕ್ಕೆ ಬಂದು ಭೇಟಿ ನೀಡಿ ಪೂಜೆ ಮಾಡ್ತಾರೆ, ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ. ಇನ್ನು ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನವು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಹೇಮಾವತಿ ನದಿಯ ತೀರದಲ್ಲಿರುವ ಈ ಐತಿಹಾಸಿಕ ದೇವಾಲಯದಲ್ಲಿ ವಿಷ್ಣುವಿನ 3ನೇ ಅವತಾರವಾದ ವರಹಸ್ವಾಮಿಯು ಲಕ್ಷ್ಮೀ ದೇವಿಯೊಂದಿಗೆ ನೆಲೆಸಿದ್ದಾನೆ. ಹೊಸ ಜಮೀನು ಅಥವಾ ಮನೆ ಖರೀದಿಸಲು ಬಯಸುವ ಭಕ್ತರಿಗೆ ಈ ಕ್ಷೇತ್ರವು ಅತ್ಯಂತ ಶ್ರೇಷ್ಠವೆಂದು ನಂಬಲಾಗಿದೆ. ದೇವಸ್ಥಾನ ನಿರ್ಮಿಸುವಂಥ ಕಾರ್ಯ ಇನ್ನೂ ನಡೀತಾ ಇದೆ. ಅಂದರೆ ಇರೋ ದೇವಸ್ಥಾನವನ್ನೇ ಇನ್ನೂ ದೊಡ್ಡದಾಗಿ ಇಲ್ಲಿ ನಿರ್ಮಿಸ್ತಾ ಇದ್ದಾರೆ. ಇನ್ನು ಇಲ್ಲಿನ ಮೂರ್ತಿ ಬಗ್ಗೆ ನೋಡೋದಾದರೆ ದೇವಸ್ಥಾನದಲ್ಲಿರುವ ವರಹಸ್ವಾಮಿಯ ಏಕಶಿಲಾ ವಿಗ್ರಹವು ಸುಮಾರು 15ರಿಂದ 18 ಅಡಿ ಎತ್ತರವಿದ್ದು ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲಾಗಿದೆ. ಇಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲ, ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿರುವಂಥದ್ದು. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ದೇವರ ದರ್ಶನ ಸಿಗಲಿ ಅನ್ನೋದೇ ನನ್ನ ಬಯಕೆ. ಇನ್ನು ಈ ದೇವಾಲಯವು ಸುಮಾರು 2,500 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ಹೇಳಲಾಗುತ್ತದೆ. ಈ ಪ್ರದೇಶವು ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಪ್ರದೇಶವೆಂದು ಹೇಳಲಾಗುತ್ತದೆ. ಇಲ್ಲಿ ನೀವು ದೇವರ ದರ್ಶನವನ್ನು ಮಾಡ್ಬೋದು, ನೋಡ್ತಿದ್ದೀರಲ್ವಾ. ಇಲ್ಲಿ ಗೌತಮ ಮಹರ್ಷಿಯು ಸಾಲಿಗ್ರಾಮವನ್ನು ಪೂಜಿಸಿದ್ದರು. ಅನೇಕ ವರ್ಷಗಳ ನಂತರ ದಂತಕಥೆಯ ಪ್ರಕಾರ ರಾಜ 3ನೇ ವೀರಬಲ್ಲಾಳ ಈ ಕಾಡಿನಲ್ಲಿ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾರಿ ಕಳೆದು ಹೋದನು. ಅವನು ಒಂದು ದೊಡ್ಡ ಮರದ ನೆರಳಿನ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಮೊಲವನ್ನು ಬೆನ್ನಟ್ಟುವ ಬೇಟೆಯ ನಾಯಿಯನ್ನು ನೋಡಿದನು. ನಂತರ ಅವನು ಒಂದು ನಿರ್ದಿಷ್ಟ ಸ್ಥಳವನ್ನು ತಲುಪಿದಾಗ ಮೊಲವು ಹಿಂತಿರುಗಿ ಉಗ್ರ ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿತು. ಈ ಘಟನೆಗಳ ವಿಚಿತ್ರ ತಿರುವನ್ನು ಗಮನಿಸಿದಾಗ ಆ ಸ್ಥಳದಲ್ಲಿ ಕಾಣದ ಕೆಲವು ಶಕ್ತಿಗಳನ್ನು ಅರಸನು ಮನಗಂಡನು. ಅವನು ಇಡೀ ಪ್ರದೇಶವನ್ನು ಅಗೆದು ಮತ್ತು ಭೂಮಿಯ ಪದರಗಳ ಅಡಿಯಲ್ಲಿ ಮರೆಯಾಗಿದ್ದ ಪ್ರಳಯ ವರಹಾನಾಥ ಸ್ವಾಮಿಯ ವಿಗ್ರಹವನ್ನು ಕಂಡುಕೊಂಡನು. ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ನಿಯಮಿತವಾದ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ನಾವು ಇಂದು ನೋಡುತ್ತಿರುವ ದೇವಾಲಯವು ರಾಜನು ಕಟ್ಟಿದ ಅವಶೇಷಗಳು. ಇಂದಿಗೂ ಸಹ ದೇವಸ್ಥಾನದ ಮುಂದೆ ಮತ್ತು ದೇವಸ್ಥಾನದ ಮೇಲೆ ಶಾಸನಗಳಿದ್ದು ಈ ಸ್ಥಳದ ಕಥೆಯನ್ನು ಹೇಳುತ್ತದೆ. ಭೂವರಹಾನಾಥ ಸ್ವಾಮಿಯ ವಿಗ್ರಹವು 15 ಅಡಿ ಎತ್ತರವಿದ್ದು ಸುಖಾಸನ ಭಂಗಿಯಲ್ಲಿದೆ. ನೆಲವನ್ನು ಸ್ಪರ್ಶಿಸುವ ಒಂದು ಕಾಲು, ಇನ್ನೊಂದು ಕಾಲು ಮಡಚಿಕೊಂಡಿರುವ ಭಂಗಿಯಲ್ಲಿ ಕಂಡುಬರುವ ಸಾಲಿಗ್ರಾಮ ಶಿಲಾ ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ವರಹ ಎಂದರೆ ಹಂದಿ ಮತ್ತು ದೇವತೆಯ ಕೊಂಬುಗಳು ಮುಖಕ್ಕಿಂತಲೂ ಹಗುರವಾಗಿರುತ್ತವೆ ಮತ್ತು ಕಣ್ಣುಗಳು ಕೆಂಪು ಬಣ್ಣದ್ದಾಗಿವೆ. ಮಡಚಿದ ಕಾಲಿನ ತೊಡೆಯ ಮೇಲೆ ಭೂದೇವಿ ಲಕ್ಷ್ಮಿ ಇದ್ದು ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿದ್ದು ಇನ್ನೊಂದು ಕೈ ಭೂದೇವಿಯ ಸೊಂಟದ ಸುತ್ತಲೂ ಇರುತ್ತದೆ. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರದಲ್ಲಿದೆ. ವರಹಾನಾಥ ಸ್ವಾಮಿಯ ಮೇಲ್ಭಾಗದ ಕೈಗಳು ಶಂಖಚಕ್ರಗಳನ್ನು ಹಿಡಿದಿದ್ದರೆ ಸ್ವಾಮಿಯ ಎಡಗೈ ಭೂದೇವಿಯನ್ನು ಸುತ್ತಿದೆ. ಭೂದೇವಿಯು ಖರಂದ ಮುಕುಟ ಧರಿಸುತ್ತಿದ್ದರೆ ವರಹಾನಾಥ ಸ್ವಾಮಿಯು ಮುಕುಟವನ್ನು ಧರಿಸಿದ್ದಾರೆ. ಸುದರ್ಶನ ಚಕ್ರವನ್ನು ವಿಗ್ರಹದ ಹಿಂದೆ ಕೆತ್ತಲಾಗಿದೆ. ದೇವಸ್ಥಾನ ಎಲ್ಲ ಇವಾಗ ಕಟ್ಟಿಸ್ತಾವ್ರೆ. ಇಲ್ಲಿ ವರಹ ಜಯಂತಿಯ ದಿನದಂದು ಪ್ರಮುಖವಾದಂಥ ಉತ್ಸವ ಜರುಗುತ್ತದೆ. ಹಿರಣ್ಯಕಶ್ಯಪನನ್ನು ವರಹ ರೂಪದಲ್ಲಿ ಕೊಂದ ವಿಷ್ಣು ಇದೇ ಸ್ಥಳದಲ್ಲಿ ತನ್ನ ಕೋಪವನ್ನು ಶಮನಗೊಳಿಸಿಕೊಂಡರು ಎಂಬ ನಂಬಿಕೆಯೂ ಕೂಡ ಇದೆಯಂತೆ.
ಮನೆ ನಿರ್ಮಾಣದ ಕನಸು ನೆರವೇರಿಸುವ ಭೂವರಹ ಸ್ವಾಮಿಗೆ ಭಕ್ತರು ತಮ್ಮ ಭೂ ವ್ಯಾಜ್ಯಗಳು ಪರಿಹಾರವಾಗುವಂತೆ ಹರಕೆ ಹೊತ್ತಿರುತ್ತಾರೆ. ಅಲ್ಲದೆ ಮರಳು ಮತ್ತು ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ಅದನ್ನೇ ಮನೆ ಕಟ್ಟಲು ಬಳಸಿದರೆ ಮನೆ ಕಟ್ಟುವ ಕಾರ್ಯ ಸುಸೂತ್ರವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಕೂಡ ಇಲ್ಲಿ ಇದೆ. ಇಲ್ಲೇ ಪಕ್ಕದಲ್ಲೇ ಈ ದೇವಾಲಯವು ಕೂಡ ಇದೆ. ಇದು ಸಂಪೂರ್ಣ ಶ್ರೀ ಭೂ ವರಹಾನಾಥ ಸ್ವಾಮಿಯ ದೇವಾಲಯದ ಚಿತ್ರಣ ಹಾಗೂ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿದಿರುವಷ್ಟು ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ದೇವಾಲಯ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಅಂದರೆ ಬೆಂಗಳೂರು ಮೈಸೂರು ಕಡೆಗಳಿಂದನೂ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಈ ದೇವಾಲಯದಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ, ಪ್ರಸಾದ ಕೂಡ ದೊರೆಯುತ್ತೆ. ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ರಿಂದ ಊಟ ಮಾಡೋದಕ್ಕೆ ಹೋಗಲಿಲ್ಲ. ಪಕ್ಕನೇ ಹೇಮಾವತಿ ನದಿ ನೀರಿದೆ, ಒಂದು ಸುಂದರ ತಾಣ ಅಂತಲೇ ಹೇಳ್ಬೋದು. ಇದು ಭೂ ವರಹಾನಾಥ ಸ್ವಾಮಿ ದೇವಾಲಯದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ.